ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 1. ಇಲ್ಲಿ ಅಧ್ಯಾಯ 2 ಪೂರ್ಣ ಸಂಖ್ಯೆಗಳು ಹೋಲ್ ನಂಬರ್ಸ್ನಲ್ಲಿ ಇವತ್ತು ನಾವು ಅಭ್ಯಾಸ 2.3ನ್ನ ಅಭ್ಯಾಸ ಮಾಡೋಣ. 1ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು 0 ಶೂನ್ಯವನ್ನು ಪ್ರತಿನಿಧಿಸುವುದಿಲ್ಲ ಅಂತ ಹೇಳ್ತಾನೆ. ಯಾವುದು 0 ಆಗಲ್ಲ ಅಂತ ಹೇಳ್ತಾನೆ. ಈಗ 1ಕ್ಕೆ 0ಯನ್ನು ಕೂಡಿದ್ರೆ 1 ಬರುತ್ತೆ ಮಕ್ಕಳೇ, ಇದು 0 ಅಲ್ಲ. 0 0ಲೆ 0, 0ಇಂದ ಯಾವುದಕ್ಕೆ ಗುಣಿಸಿದ್ರು 0 ಬರುತ್ತೆ. 0ಯನ್ನು ಯಾವುದೇ ಸಂಖ್ಯೆಯಿಂದ ಭಾಗಿಸಿದರೆ 0 ಬರುತ್ತೆ. 0 ಡಿವೈಡೆಡ್ ಬೈ 2, 0/2, ಎರಡನೇ 0, ಇದ್ರ ಬೆಲೆ 0. 10ರಲ್ಲಿ 10 ಹೋದರೆ 0 ಮಕ್ಕಳೇ, ಹಾಗಾಗಿ ಇದು ಕೂಡ ಇದ್ರ ಬೆಲೆನೂ 0. ಹಾಗಾಗಿ ಇವು 3 ಸೊನ್ನೆಗಳು, ಆದರೆ ಇದು 1 ಬಂದಿದೆ. ಹಾಗಾಗಿ ಕೆಳಗಿನವುಗಳಲ್ಲಿ ಯಾವುದು 0ಯನ್ನು ಪ್ರತಿನಿಧಿಸುವುದಿಲ್ಲ, ಇದು ಪ್ರತಿನಿಧಿಸುವುದಿಲ್ಲ. ನೆಕ್ಸ್ಟ್, 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 0 ಆಗಿದ್ದರೆ ಅವುಗಳಲ್ಲಿ 1 ಅಥವಾ 2 ಸಂಖ್ಯೆಗಳು 0 ಆಗಿರುತ್ತದೆ ಎಂದು ಹೇಳಬಹುದೇ? ಉದಾಹರಣೆಯೊಂದಿಗೆ ತೋರಿಸಿ. ಈಗ ಗುಣಲಬ್ಧ 0 ಆಗಬೇಕಂದ್ರೆ 2 0 ಆಗಿರಬೇಕು ಅಂತ ಏನು ನಿಯಮ ಇಲ್ಲ. 1 0 ಆದ್ರೂ ಸಾಕು, ಅಲ್ಲಿ ನಮ್ಗೆ ಉತ್ತರ 0 ಬರುತ್ತೆ. ಉದಾಹರಣೆಗೆ ನೋಡ್ರಿ, 1 0 ಆಗಿದ್ರೆ ಸಾಕು. 10 0ಲೆ 0, 325ಲೆ 0. ನೀವು ಎಷ್ಟೇ ಸಂಖ್ಯೆ -1 0ಲೆ 0, ಯಾವುದೇ ಸಂಖ್ಯೆ ಹಾಕಿ, ಒಂದು ಯಾವ್ದಾನ 0 ಐತಂದ್ರೆ ಅಲ್ಲಿ ಉತ್ತರ 0 ಬಂದ್ಬಿಡುತ್ತೆ. ನೆಕ್ಸ್ಟ್, 2 ಪೂರ್ಣ ಸಂಖ್ಯೆಗಳ ಗುಣಲಬ್ಧವು 1 ಆದರೆ ಆ ಸಂಖ್ಯೆಗಳಲ್ಲಿ 1 ಅಥವಾ 2 ಸಂಖ್ಯೆಗಳು 1 ಆಗಿರುತ್ತವೆ ಎಂದು ಹೇಳಬಹುದೇ? ಉದಾಹರಣೆಯೊಂದಿಗೆ ತೋರಿಸಿ. ನಮ್ಗೆ ಒಂದು ಉತ್ತರ ಬರಬೇಕಂದ್ರೆ 2 ಆಪ್ಷನ್ ಅದಾವ. 1 1ಲೆ 1, ಇಲ್ಲಿ +1 ಗುಣಿಸಿದಾಗ +1 ಬರುತ್ತೆ. ಇನ್ನೊಂದು -1 ಗುಣಿಸಿದಾಗ +1 ಬರುತ್ತೆ. ಈ ಎರಡೇ ಆಪ್ಷನ್ ಇರೋದು. ಇನ್ನು ಬೇರೆ ಸಂಖ್ಯೆಗಳನ್ನು ನಾವು ಹಾಕಿದೀವಿ ಅಂದರೆ ಉತ್ತರ ಬೇರೆ ಬರುತ್ತೆ. -1 ಅನ್ನೋದು ಅದೇ ಬೇರೆದು, +1ಕ್ಕಿಂತ 2 ಅಂಶ ಸಣ್ಣದಿದು. ಆಮೇಲೆ 1 30ಲೆ 30, ಅಂದರೆ 1 ಇದೆ ಆದರೆ ಬೇರೆ ಸಂಖ್ಯೆ ಇರೋದ್ರಿಂದ ಬೇರೆ ಸಂಖ್ಯೆ ಉತ್ತರ ಬರುತ್ತೆ. ಹಾಗಾಗಿ ನಮಗೆ ಒಂದು ಉತ್ತರ ಪಡಿಬೇಕಂದ್ರೆ 2 ದಾರಿ ಇದ್ದಾವೆ. +1 ಇಂಟು +1, -1 ಇಂಟು -1. ಈಗ 4ನೇ ಪ್ರಶ್ನೆ, ವಿಭಾಜಕ ಗುಣವನ್ನು ಬಳಸಿ ಕಂಡುಹಿಡಿಯಿರಿ. ಎ ಇಂದ ಹಿಡಿದು ಈ ವರೆಗೆ ಲೆಕ್ಕ ಇದಾವೆ. ಇವನ್ನ ವಿಭಜನೆ ಮಾಡಬೇಕು. 728 ಇಂಟು 101. 101ನ್ನು ವಿಭಜನೆ ಮಾಡೋಣ. 100 + 1, 728 ಇಂಟು 100 ಎಷ್ಟಾಗುತ್ತೆ? 772,800 ಪ್ಲಸ್ 728 ಒಂದಲೇ 728 ಕೂಡಿದಾಗ 73,528 ಬರುತ್ತೆ. ಇವೆರಡನ್ನ ಪಕ್ಕದಲ್ಲಿ ಹಾಕೊಂಡು ಕೂಡಬೇಕು. ಈಗ ಇದು ಎರಡನೇದು, 5,437 ಇಂಟು 1,001. ಇಲ್ಲಿ 1,001ನ್ನು ವಿಭಜನೆ ಮಾಡ್ಕೊಂತೀವಿ. 1000 + 1. ಆಮೇಲೆ ಇವೆರಡನ್ನ ಗುಣಿಸ್ಬೇಕು. ಮೊದಲೇ 5,427 ಒಂದಲೇ 5,427, 3 0 ಹಾಗೆ ಅದೇ ರೀತಿ ಪಕ್ಕದಲ್ಲಿ ಬರ್ಕೊಂತೀವಿ. ಪ್ಲಸ್ 5,437 ಒಂದಲೇ 5,437. ಇಲ್ಲಿ ಬೇಕಾದರೆ ಇನ್ನೊಂದು ನೀವು ಸ್ಟೆಪ್ಪನ್ನು ಬರ್ಕೋಬೋದು ಈ ರೀತಿ. ಪ್ಲಸ್ 5,437 ಇಂಟು 1, 5,000. ಈಗ 1000ದಿಂದ ಇದನ್ನು ಗುಣಿಸಿದಾಗ ಇಷ್ಟು ಬರುತ್ತೆ, 1ರಿಂದ ಇದನ್ನು ಗುಣಿಸಿದಾಗ ಇಷ್ಟು ಬರುತ್ತೆ. ಇವೆರಡನ್ನು ಕೂಡಿದಾಗ 54,42,437. ಈಗ 824 ಇಂಟು 25, ಇದರಲ್ಲಿ 25ನ್ನು ವಿಭಜನೆ ಮಾಡೋಣ. 20 ಇಂಟು 5. ಈಗ 20ರಿಂದ ಮೊದಲೇ 824ನ್ನು ಗುಣಿಸ್ಬೇಕು. 2 4 8, 2 2 4, 2 8 16, 16,480 ಬಂತು. ಪ್ಲಸ್ 5 4 20, ದಸ್ಕ 2, 5 2 10, 2 12, ದಸ್ಕ 1, 5 8 40, 42, 4,220 ಕೂಡಿದಾಗ 20,700. ನೆಕ್ಸ್ಟ್, ಡಿ ಲೆಕ್ಕ 4,275 ಇಂಟು 125. ಇದರಲ್ಲಿ ನಾವು 120 ಪ್ಲಸ್ 5 ಅಂತ ನಾವು ವಿಭಜನೆ ಮಾಡ್ಕೊಂಡಿದ್ದೀವಿ. 12ರ ಮಗ್ಗಿಂದ 12 5 60ಕ್ಕೆ 0, ದಸ್ಕ 6, 12 7 84, 84 6 90, 90ಕ್ಕೆ 0, ದಸ್ಕ 90ಕ್ಕೆ 0, ದಸ್ಕ 9, 12 2 24, 24 9,
33 ದಶಕ 3 12 ನಾಲ್ಕಲೆ 48 48 3 51 ಆಗುತ್ತೆ. ಈ ಒಂದು 0 ಬಿಟ್ಟಿದ್ದೀವಿ, ಇದೊಂದು 0 ಹಾಕ್ಕೊಂತೀವಿ. 5,13,000. ಇದು ನಾವು ಇದನ್ನು ಕೂಡಿದಾಗ 55,13,000ಕ್ಕೆ ನಾವು 21,375 ಕೂಡಿದಾಗ 5 0 5 7ಕ್ಕೆ 7 3 3 1 4 3 5,34,375 ಆಗುತ್ತೆ. ಈಗ 504 ಇಂಟು 35 ಇದನ್ನು ನಾವು 30 + 5 ಅಂತ ನಾವು ವಿಭಜನೆ ಮಾಡ್ಕೊಂಡಿದ್ದೀವಿ. 30ರಿಂದ ಮೊದಲೇ ಗುಣಿಸ್ತೀವಿ 504ಕ್ಕೆ. 3 4 12 ದಶಕ 1 3 0 0 1 3 5 15. ಇಲ್ಲಿ 0ನ ಅದೇ ರೀತಿ ಇಡಬೇಕು. ಪ್ಲಸ್ 5ರಿಂದ ಗುಣಿಸ್ಬೇಕು. 5 4 20 ದಶಕ 2 2ನ್ನ 5 0 0 0ಗೆ 2 ಕೂಡಿದ್ರೆ 2 5 5 25. ಇವನ್ನ ನಾವು ಕೂಡಿದಾಗ 17,640 ಬಂತು. ಇಲ್ಲಿಗೆ ಈ ಒಂದು ಅಭ್ಯಾಸ 2.3 ಇನ್ನು ಮುಗ್ದಿಲ್ಲ. ಇನ್ನು 5ನೇ ಒಂದು ಪ್ರಶ್ನೆ ಇದೆ. ವಿನ್ಯಾಸವನ್ನು ಅಭ್ಯಸಿಸಿ ಅಂತಾನೆ. 1 × 8 + 1 = 9. ಅಂದರೆ 1 8 8 8 1 9 12 8 96 2 98 123 8 ಗುಣಿಸಿ ಪ್ಲಸ್ 3 ಕೂಡಿದಾಗ 987 ಬರುತ್ತೆ. ನೆಕ್ಸ್ಟ್ 9,876 ಬರುತ್ತೆ. ನೆಕ್ಸ್ಟ್ 98,765 9 8 7 6 5 ಈ ರೀತಿ ಬರ್ತಾ ಹೋಗ್ತದೆ ಮಕ್ಕಳೇ. ಇಲ್ಲಿ 1 2 3 4 5 ಈ ರೀತಿ ಒಂದು ವಿನ್ಯಾಸ ಇದೆ. ಇಲ್ಲಿ ಏನು ಹೇಳಿದಾನೆ, ಇದರ ಮುಂದಿನ 2 ಹಂತಗಳನ್ನು ಬರೆಯಿರಿ, ಈ ವಿನ್ಯಾಸವು ಹೇಗೆ ಕೆಲಸ ಮಾಡುತ್ತದೆ ಎಂದು ಹೇಳಬಹುದೇ ಅಂತ ಕೇಳಿದಾನೆ. ಇಲ್ಲಿ ವಿನ್ಯಾಸಗಳು ನಾವು ಮುಂದಿನ 2 ವಿನ್ಯಾಸಗಳು ಈ ರೀತಿ ಬರೆದಿದ್ವಿ. 1 2 3 4 5 6 ಇಲ್ಲಿ 5 ಲಾಸ್ಟ್ ಇತ್ತು. ಈಗ 6 ಒಂದು ಹೆಚ್ಚಿಗೆ ಮಾಡ್ಕೋಬೇಕು. ಇಂಟು 8 ಪ್ಲಸ್ ಇಲ್ಲಿ 1 2 3 4 5 ಚೇಂಜ್ ಆಗ್ತಾ ಬಂದಿದೆ. ನಾವು 6 ಬರಿತೀವಿ. ಇಲ್ಲಿ 9,87,654 ಆಗುತ್ತೆ. ಇಲ್ಲಿ 98,76,543 ಬರುತ್ತೆ. ಹೀಗೆ ನಾವು ವಿನ್ಯಾಸಗಳನ್ನು ನಾವು ಮಾಡ್ಬೋದು. ಇಲ್ಲಿಗೆ ಈ ಒಂದು ಅಭ್ಯಾಸ 2.3 ಮುಗೀತು. ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋಗಳನ್ನು ನಿರೀಕ್ಷಿಸಿ ಮಕ್ಕಳೇ.